ನಮಸ್ಕಾರ ಸ್ನೇಹಿತರೆ. ಆಫ್ಘನಿಸ್ತಾನದ ಬಗ್ರಾಮ್ ಏರ್ ಬೇಸ್, ಅಮೆರಿಕ ಅಲ್ಲಿ ಮಾಡಿದ ಸ್ಟ್ರಾಟಜಿ, ಭಾರತದ ಮೇಲೆ ಬಿದ್ದ ಆರೋಪಗಳು ಈಗ ಅದೇ ಅಮೆರಿಕಾಗೆ ತಲೆನೋವಾಗಿ ಮಾರ್ಪಟ್ಟಿವೆ. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರ ಭಾರತಕ್ಕೆ ಎಷ್ಟೊಂದು ಬಾರಿ ಎಚ್ಚರಿಕೆ ಕೊಟ್ಟಿತು. ಆದರೆ ಈಗ ತಾವೇ ಹಾಕಿದ ಬಲೆಯಲ್ಲಿ ತಾವೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಬಗ್ರಾಮ್ ಬಿಟ್ಟು ಹೋಗಬೇಕಾದ ದುಸ್ಥಿತಿ ಎದುರಾಗಿದೆ. ನಿಜಕ್ಕೂ ಭಾರತ ತೆಗೆದುಕೊಂಡ ಭವಿಷ್ಯದ ಯೋಜನೆ ಅಮೆರಿಕಾವನ್ನು ಅದರ ಗಡಿಗಳಲ್ಲೇ ಇರಿಸಿಬಿಟ್ಟಿದೆ. ಅಮೆರಿಕ ಯೋಚಿಸಿತ್ತು, ಬಗ್ರಾಮ್ ಹಿಂದೆ ಕೆಲವು ರಹಸ್ಯ ಪ್ಲಾನ್ಗಳನ್ನು ಹಾಕೋಣ ಅಂತ, ಭಾರತಕ್ಕೆ ಗೊತ್ತಿರದೇ ಇರಲಿ ಅಂತ ಭಾವಿಸಿತ್ತು. ಆದರೆ ಸತ್ಯ ಏನು ಅಂದ್ರೆ, ಭಾರತ ಈ ವಿಷಯ ಮುಂಚಿತವಾಗಿ ತಿಳಿದುಕೊಂಡೇ ಅಲ್ಲ, ಪ್ರತೀಕಾರ ಕ್ರಮಗಳಲ್ಲಿ ಅಮೆರಿಕಾಗೆ ಪಾಕ ಕಲಿಸಿತು. ಫಲವಾಗಿ ಅಮೆರಿಕ ಬಗ್ರಾಮ್ನಿಂದ ಹಿಂದೆ ಸರಿಯಬೇಕಾಯಿತು. ಡೊನಾಲ್ಡ್ ಟ್ರಂಪ್ ಭಾರತ ಆಫ್ಘನಿಸ್ತಾನಗಳನ್ನು ಬಗ್ರಾಮ್ ಬೇಸ್ ವಿಷಯದಲ್ಲಿ ನಿರಂತರ ಒತ್ತಡ ಹೇರ್ತಾ ಬಂದಿದ್ದಾರೆ. ಭಾರತ ಅಲ್ಲಿ ಶಾಶ್ವತ ಕೇಂದ್ರ ಸ್ಥಾಪಿಸಿದ್ರೆ ಕಠಿಣ ನಿಷೇಧಗಳು ಎದುರಾಗುತ್ತವೆ ಅಂತ ಎಚ್ಚರಿಸಿದ್ದಾರೆ. ತಾಲಿಬಾನ್ ಆಡಳಿತಕ್ಕೂ ಆತ ಎಚ್ಚರಿಕೆಗಳನ್ನು ನೀಡಿದ್ದಾರೆ. ಆಫ್ಘನಿಸ್ತಾನಕ್ಕೆ ಅತಿ ಕಷ್ಟದ ಸಮಯ ಎದುರಾಗುತ್ತದೆ ಅಂತ ಹೇಳಿದ್ದಾರೆ. ಆ ನಂತರ ಅಮೆರಿಕಾದಿಂದ ಭಾರತಕ್ಕೆ ಕೇವಲ 18 ಗಂಟೆಗಳ ಅಲ್ಟಿಮೇಟಂ ಬಂತು. ಪ್ರಪಂಚವೆಲ್ಲ ಕಲಕಲಿ ಆಯಿತು. ಅಮೆರಿಕ ಈಗ ಏನು ಮಾಡಲಿದೆ ಅಂತ ಎಲ್ಲರೂ ಯೋಚಿಸಿದರು. ಒಂದು ಸುದ್ದಿ ಪ್ರಪಂಚವನ್ನು ಸುತ್ತಿಹಾಕಿತು. ಅಮೆರಿಕ ತನ್ನ B-2 ಬಾಂಬರ್ ವಿಮಾನಗಳನ್ನು ಆಫ್ಘನಿಸ್ತಾನ ಕಡೆಗೆ ಕಳುಹಿಸಿತು ಅಂತ. ಅದನ್ನು ಕೇಳುತ್ತಿದ್ದಂಗೆ ಪ್ರಪಂಚ ನಡುಗಿ ಹೋಯಿತು. B-2 ಬಾಂಬರ್ ಅಂದ್ರೆ ಭಾರೀ ವಿನಾಶಕಾರಿ ಏರ್ ಸ್ಟ್ರೈಕ್ಗೆ ಸಂಕೇತ. ಈ ವಿಮಾನಗಳು ದೊಡ್ಡ ಮಟ್ಟದ ಬಾಂಬಿಂಗ್ಗಾಗಿ ವಿಶೇಷವಾಗಿ ರೂಪಿತವಾದವು. ಈ ಎಚ್ಚರಿಕೆ ಆಫ್ಘನಿಸ್ತಾನಕ್ಕೆ ಮಾತ್ರವಲ್ಲ, ನೇರವಾಗಿ ಭಾರತಕ್ಕೆ. ಆದರೆ ಈಗ ಭಾರತದ ಸ್ಟ್ರಾಟಜಿಯಲ್ಲಿ ಅಮೆರಿಕ ತಾನೇ ಸಿಕ್ಕಿ ಹಾಕಿಕೊಂಡಿದೆ. ಭಾರತಕ್ಕೆ ವಿರೋಧವಾಗಿ ಪ್ಲಾನ್ ಮಾಡಿದ್ದು ಈಗ ತನಗೇ ನಷ್ಟವಾಗಿ ಮಾರ್ಪಟ್ಟಿದೆ. ಅದರಿಂದ ಹೊರಬರುವ ದಾರಿ ಏನೂ ಕಾಣ್ತಾ ಇಲ್ಲ. ಬಗ್ರಾಮ್ ಏರ್ ಬೇಸ್ನಲ್ಲಿ 50% ಭಾಗದ ಮೇಲೆ ಹಕ್ಕು ಪಡೆಯೋಣ ಅಂತ ಅಮೆರಿಕ ಕನಸು ಕಂಡಿತ್ತು. ಆದರೆ ಆ ಕನಸು ಈಗ ಕುಸಿದು ಬಿದ್ದಿದೆ. B-2 ಬಾಂಬರ್ಗಳು ಕೂಡ ಪ್ರಭಾವ ತೋರಲಿಲ್ಲ. ಈ ಒಟ್ಟಾರೆ ಸ್ಥಿತಿಗತಿಯ ಹಿಂದೆ ಸತ್ಯ ಏನು? ಇತ್ತೀಚಿನ ಮಾಹಿತಿ ಏನು? ಭಾರತ ಹೇಗೆ ಅಮೆರಿಕವನ್ನು ಹಿಂದಕ್ಕೆ ತಳ್ಳಿತು? ಬಗ್ರಾಮ್ ಬೇಸ್ ಮೇಲೆ ತನ್ನ ರಾಷ್ಟ್ರೀಯ ಹಕ್ಕುಗಳನ್ನು ಮತ್ತೆ ಹೇಗೆ ಸ್ಥಾಪಿಸಿತು? ಭಾರತೀಯ ಸೇನೆ ಬಗ್ರಾಮ್ ರಕ್ಷಣೆಗಾಗಿ ಕಳೆದ 24 ಗಂಟೆಗಳಲ್ಲಿ ಎಷ್ಟು ಏರ್ಪಾಟುಗಳನ್ನು ಮಾಡಿತು? ಆ ಘಟನೆಗಳು ಸ್ಪಷ್ಟವಾಗಿ ತೋರಿಸ್ತಿವೆ. ಈಗ ಅಮೆರಿಕ ಎದುರಿಸ್ತಾ ಇರುವ ತೊಂದರೆಗಳಿಗೆ ಹೊಣೆಗಾರಿಕೆ ತೆಗೆದುಕೊಳ್ಳಬೇಕಾದ್ದು ಅಮೆರಿಕಾವೇ. ಯಾಕಂದ್ರೆ ಭಾರತ ಆ ದೇಶದ B-2 ಬಾಂಬರ್ ಮೇಲೆ ಕಣ್ಣಿಟ್ಟಿದ್ದು ಮಾತ್ರವಲ್ಲ, ಅಮೆರಿಕದ ಒಟ್ಟಾರೆ ಯೋಜನೆಯನ್ನೇ ಛಿದ್ರಗೊಳಿಸಿತು. ಈ ಒಟ್ಟು ಕೇಸ್ ಬಗ್ಗೆ ಸಂಪೂರ್ಣ ವಿವರಗಳು, ಇತ್ತೀಚಿನ ಅಪ್ಡೇಟ್ಗಳು ನಾವು ಈ ಚರ್ಚೆಯಲ್ಲಿ ನಿಮ್ಗೆ ಹೇಳ್ತೀವಿ. ನಮ್ಮ ಚಾನಲ್ನೊಂದಿಗೆ ಜೊತೆಯಾಗಿರಿ. ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂತೂ ಎಲ್ಲ ಮುಖ್ಯ ಮಾಹಿತಿಗಳು ಮೊದಲು ನಿಮಗೆ ಸಿಗುತ್ತವೆ. ಸ್ನೇಹಿತರೆ, ಭಾರತ ಬಗ್ರಾಮ್ನು ಕೇವಲ ಕಾರ್ಯತಾಂತ್ರಿಕವಾಗಿ ಮಾತ್ರವಲ್ಲ, ತನ್ನ ಏರ್ ಫೋರ್ಸ್ ಸೌಲಭ್ಯಕ್ಕೆ ಬಲವಾದ ಸೇನಾ ಕೇಂದ್ರವಾಗಿ ಮಾರ್ಪಡಿಸಿಬಿಟ್ಟಿದೆ. ಪ್ರಪಂಚ ಭಾರತ ತನ್ನ ಉಪಸ್ಥಿತಿಯನ್ನು ಬಲಪಡಿಸಿಕೊಳ್ಳುತ್ತಿದೆ ಅಂತ ಯೋಚಿಸಿದಾಗ ಭಾರತ ಬಗ್ರಾಮ್ನಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ಬಲಪಡಿಸಿ ಅದನ್ನು ಪೂರ್ಣ ಸೇನಾ ಶಿಬಿರವಾಗಿ ಬದಲಾಯಿಸಿಬಿಟ್ಟಿದೆ. ಅಮೆರಿಕದ ಇಂಟೆಲಿಜೆನ್ಸ್ ಬ್ಯೂರೋಗಳಿಗೆ ಆ ವಿಷಯ ಗೊತ್ತಾಗುವಷ್ಟರಲ್ಲಿ ಬಹಳ ತಡವಾಗಿತ್ತು. ಫಲಿತಾಂಶ ಇಂದು ಭಾರತ ಪ್ರಪಂಚ ವೇದಿಕೆಯಲ್ಲಿ ಅಮೆರಿಕವನ್ನು ನಡುಗಿಸಿ ತೋರಿಸಿಬಿಟ್ಟಿದೆ. ಈ ಐತಿಹಾಸಿಕ ಗೆಲುವಿಗೆ ಭಾರತ ಮಾಡಿದ ದೊಡ್ಡ ಪ್ರಯತ್ನಗಳಿಗೆ ಕಾಮೆಂಟ್ನಲ್ಲಿ ಒಂದು ಜೈ ಹಿಂದ್ ಖಂಡಿತ ಬರೆಯಿರಿ. ಅಲ್ಲದೆ ನೀವು ಯಾವ ಪ್ರದೇಶ, ನಗರ ಅಥವಾ ಮೂಲದಿಂದ ಈ ವಿಡಿಯೋ ನೋಡ್ತಾ ಇದ್ದೀರೋ ಅದನ್ನು ಕಾಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಅಂತೂ ನಾವು ನಿಮ್ಮ ಪ್ರದೇಶಕ್ಕೆ ಸಂಬಂಧಿಸಿದ ನಿಖರ ಮಾಹಿತಿಯನ್ನು ಇನ್ನಷ್ಟು ಚೆನ್ನಾಗಿ ಕೊಡಗಲಾರೆವು. ಸ್ನೇಹಿತರೆ, ಬಗ್ರಾಮ್ ಏರ್ ಬೇಸ್ ಬಳಿ ಬಹಳ ದಿನಗಳಿಂದ ಅಮೆರಿಕ ತನ್ನ ದಾವೆಯನ್ನು ಕೇಳಿಸಿಕೊಳ್ಳುತ್ತಿದೆ. ಅದೇ ಅಮೆರಿಕ ಒಂದು ಕಾಲದಲ್ಲಿ ಬಗ್ರಾಮ್ ಬಿಟ್ಟು ಹೋಗಿಬಿಟ್ಟಿತು. ಆದರೆ ಈಗ ಬಗ್ರಾಮ್ ಮೇಲೆ ಕನಿಷ್ಠ 25% ಪಾಲು ತನಗೆ ಬರಬೇಕು ಅಂತಿದೆ. ಆದರೆ ಅದರ ನಿಜವಾದ ಉದ್ದೇಶ
ಬಹಳ ಹೆಚ್ಚು. ನೀವು ಅರ್ಥ ಮಾಡಿಕೊಂಡ್ರೆ ಆಶ್ಚರ್ಯ ಪಡ್ತೀರಿ. ನಿಮ್ಮ ಕಾಲುಗಳು ನಡುಗುತ್ತವೆ. ಭಾರತ ಆಫ್ಘಾನಿಸ್ತಾನದಲ್ಲಿ ತನ್ನ ಸ್ಥಿತಿಯನ್ನು ಬಲಪಡಿಸುತ್ತಿರುವಾಗ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಇತರ ದೇಶಗಳೊಂದಿಗೆ ಸೇರಿ ಆ ಶಾಂತಿ ಪ್ರಕ್ರಿಯೆಯನ್ನು ವಿಕಲಗೊಳಿಸುವ ಯೋಜನೆ ತಯಾರಿಸುತ್ತಿದೆ. ಭಾರತ ಮಾಡಿದ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗದಂತೆ ಮಾಡುವುದು. ಆಫ್ಘಾನಿಸ್ತಾನದಲ್ಲಿನ ಭಾರತದ ಏರ್ ಬೇಸ್ ಪ್ರಾಜೆಕ್ಟ್ ಅನ್ನು ಶಾಶ್ವತವಾಗಿ ನಿಲ್ಲಿಸಲು ಒಂದು ದೊಡ್ಡ ಕುಮ್ಮಕ್ಕು ಶುರುವಾಯಿತು. ಈ ಕುಮ್ಮಕ್ಕಿನಲ್ಲಿ ಅಮೆರಿಕ ಮಾತ್ರವಲ್ಲ, ಸೌದಿ ಅರೇಬಿಯಾ, ಟರ್ಕಿ ರೀತಿಯ ದೇಶಗಳು ಭಾಗಿಗಳು. ಸೌದಿ ಅರೇಬಿಯಾ, ಟರ್ಕಿ ಈಗಾಗಲೇ ಭಾರತದ ಮೇಲೆ ಶತ್ರುತ್ವದ ಭಾವನೆಯಲ್ಲಿವೆ. ಪ್ರಸ್ತುತ ಅಮೆರಿಕನ್ ನಾಯಕ ಡೊನಾಲ್ಡ್ ಟ್ರಂಪ್ ಕೂಡ ಭಾರತದೊಂದಿಗೆ ಸ್ನೇಹಪೂರ್ವಕ ಸಂಬಂಧಗಳಿಗೆ ದೂರವಾಗಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಈ ಮೂರು ದೇಶಗಳ ಸಂಯೋಜನೆ ಭಾರತದ ಮೇಲೆ ಕ್ರಮ ಕೈಗೊಳ್ಳಲು ಪ್ರಯತ್ನಿಸುತ್ತಿದೆ. ಆದರೆ ಭಾರತ ಹಿಂದೆ ಸರಿಯಲಿಲ್ಲ. ಅದ್ಭುತ ಡಿಪ್ಲೊಮಸಿ ತೋರಿಸಿತು. ಇದಕ್ಕಿಂತ ಮೊದಲು ಎಂದು ತೋರಿಸದ ಡಿಪ್ಲೊಮಸಿ. ಪ್ರಪಂಚ ಯೋಚಿಸಿತು, ಭಾರತ ಆಫ್ಘಾನಿಸ್ತಾನದ ಬಗ್ರಾಮ್ನಲ್ಲಿ ಒಂಟಿಯಾಗಿ ಇರುತ್ತದೆ. ಬೇರೆ ಪಾಲುದಾರ ಯಾರೂ ಇರೋದಿಲ್ಲ. ಅಮೆರಿಕ ಅದರ ಹಿಂದೆ ಬೀಳುತ್ತದೆ ಅಂತ. ಆದರೆ ನಡೆದಿದ್ದನ್ನು ನೋಡಿ ಪ್ರಪಂಚವೆಲ್ಲ ಆಶ್ಚರ್ಯಪಟ್ಟಿತು. ಈಗ ಭಾರತ ಬಗ್ರಾಮ್ ಏರ್ ಬೇಸ್ ಅನ್ನು ತನ್ನ ಸೇನಾ ಕೇಂದ್ರವಾಗಿ ಮಾರ್ಪಡಿಸಿಬಿಟ್ಟಿದೆ. ಅಷ್ಟೇ ಅಲ್ಲ, 28ಕ್ಕಿಂತ ಹೆಚ್ಚು ದೇಶಗಳ ಬೆಂಬಲ ಪಡೆದುಕೊಂಡಿದೆ. ಇದು ಭಾರತದ ಡಿಪ್ಲೊಮ್ಯಾಟಿಕ್ ಪ್ರತಿಭೆಗೆ ಸುಂದರ ಉದಾಹರಣೆ. ಅಮೆರಿಕಾಗೆ ಈ ವಿಷಯದಲ್ಲಿ ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ. ಭಾರತ ಕೆಲವೇ ದಿನಗಳಲ್ಲಿ ಬಗ್ರಾಮ್ ಮೇಲೆ 51ಕ್ಕಿಂತ ಹೆಚ್ಚು ದೇಶಗಳ ಬೆಂಬಲ ಗಳಿಸಿತು. ಅದು ಸಾಮಾನ್ಯ ಬೆಂಬಲವಲ್ಲ, ದೊಡ್ಡ ಆಘಾತ. ಯಾವಾಗ ಬಂತು ಅಂದ್ರೆ ಭಾರತಕ್ಕೆ 51 ದೇಶಗಳೊಂದಿಗೆ ರಷ್ಯಾ, ಇಸ್ರೇಲ್ ಮುಖ್ಯ ಸಹಕಾರ ನೀಡುತ್ತಿವೆ ಅಂತ ತಿಳಿದಾಗ. ಇನ್ನೂ ಆಸಕ್ತಿಕರವಾದ್ದು ಏನು ಅಂದ್ರೆ ಜಪಾನ್, ಆಸ್ಟ್ರೇಲಿಯಾ ಕೂಡ ಭಾರತಕ್ಕೆ ಬೆಂಬಲ ನೀಡಿವೆ. ಇದು ಪ್ರಪಂಚ ವೇದಿಕೆಯಲ್ಲಿ ಪ್ರಶಂಸನೀಯವಾಯಿತು. ಈ ವಿಷಯವನ್ನು ಪ್ರಪಂಚ ಇಷ್ಟೊಂದು ಗಮನಿಸಲಿಲ್ಲ. ಭಾರತ ಆಫ್ಘಾನಿಸ್ತಾನದಲ್ಲಿ ಕೇವಲ ಸೇನಾ ಕೇಂದ್ರ ಮಾತ್ರವಲ್ಲ, ಪ್ರಪಂಚದ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಿ ನಿಂತಿದೆ. ಭಾರತ ಉಪಗ್ರಹ ಚಿತ್ರಗಳ ಮೂಲಕ ಪ್ರಪಂಚವೆಲ್ಲ ಬಗ್ರಾಮ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಎಷ್ಟು ತೀವ್ರ ಕಾರ್ಯಾಚರಣೆಗಳು ನಡೆಯುತ್ತಿವೆಯೋ ನೋಡಿತು. ಭಾರತದ C-17 ಗ್ಲೋಬ್ ಮಾಸ್ಟರ್ ವಿಮಾನಗಳಿಂದ ವಿಶೇಷ ಕಮಾಂಡೋ ಯೂನಿಟ್ಗಳವರೆಗೆ ಅಲ್ಲಿ ನಿಯೋಜಿಸಿತು. ಅದರ ನಂತರ ಭಾರತ ತನ್ನ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಪೂರ್ಣ ಮಟ್ಟದಲ್ಲಿ ಅಲ್ಲಿ ಸ್ಥಾಪಿಸಿತು. ಪ್ರಪಂಚ ಗಮನಿಸಿತು. ಏರ್ ಡಿಫೆನ್ಸ್ ಸಿಸ್ಟಮ್ ನಂತರ ತನ್ನ ಏರ್ ಫೋರ್ಸ್ ಅನ್ನು ಅಲ್ಲಿ ನಿಲ್ಲಿಸಿತು. ಭಾರತೀಯ ಯುದ್ಧ ವಿಮಾನಗಳು ನಿರಂತರ ಆಕಾಶದಲ್ಲಿ ಮಾನಿಟರಿಂಗ್ ಮಾಡ್ತಿವೆ. ಇದೆಲ್ಲ ಭಾರತ ಆಫ್ಘಾನಿಸ್ತಾನ ಸಂಬಂಧಗಳನ್ನು ಬಲಪಡಿಸಲು ನಡೆಯುತ್ತಿದೆ. ಇದು ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಜ್ಜೆ. ನಿಜಕ್ಕೂ ಅಮೆರಿಕ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ನೋಡಿ ಹೆದರಿತು. ಅಮೆರಿಕಾಗೆ ಈಗ ಅರ್ಥವಾಯಿತು, ಭಾರತದ ಮೇಲೆ ಒತ್ತಡ ಹಾಕೋದು ಕೆಲಸ ಮಾಡ್ತಾ ಇಲ್ಲ ಅಂತ. ಅದಕ್ಕಾಗಿ ಭಾರತಕ್ಕೆ ವಿರೋಧವಾಗಿ ಒಂದು ದೊಡ್ಡ ಯೋಜನೆ ತಯಾರಿಸಿತು. ಆ ಯೋಜನೆ ಏನು ಅಂದ್ರೆ ಆಫ್ಘಾನಿಸ್ತಾನದಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ನಿಧಾನವಾಗಿ ಪ್ರವೇಶಿಸುವುದು. ಆ ವಿಮಾನಗಳು F-35 ಮಾಡೆಲ್ ಆಗಿದ್ದರೆ ಭಾರತ ಆ ಯೋಜನೆಯನ್ನು ಮುಂಚಿತವಾಗಿ ಹೊಡೆದುರುಳಿಸಿತು. ಆದರೆ ಅಮೆರಿಕ ಇನ್ನೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನಂತರ ತನ್ನ ಅತ್ಯಂತ ಘಾತಕ ಆಯುಧ, ಪ್ರಪಂಚದಲ್ಲೇ ಅತಿ ದೊಡ್ಡ ಬಾಂಬ್ ಬ್ಲಾಸ್ಟರ್ B-2 ಸ್ಪಿರಿಟ್ ಬಾಂಬರ್ ಅನ್ನು ಆಫ್ಘಾನಿಸ್ತಾನಕ್ಕೆ ಕಳುಹಿಸಿತು. ಇದು ಅಮೆರಿಕದ ಅತ್ಯಂತ ದೊಡ್ಡ ಸ್ಟ್ರಾಟಜಿಗಳಲ್ಲಿ ಒಂದು. ಇದರಲ್ಲಿ ಟರ್ಕಿ, ಸೌದಿ ಅರೇಬಿಯಾ ಕೂಡ ಭಾಗ. ಆಫ್ಘಾನಿಸ್ತಾನದ ಗಡಿ ಟರ್ಕಿ ಅಥವಾ ಸೌದಿಯೊಂದಿಗೆ ನೇರವಾಗಿ ಸೇರದಿದ್ದರು. ಸಮುದ್ರ ಮಾರ್ಗದ ಮೂಲಕ ಸೌದಿ ಅರೇಬಿಯಾವನ್ನು ದಾಟಿ ಟರ್ಕಿ ದಾರಿಯ ಮೂಲಕ ಆಫ್ಘಾನಿಸ್ತಾನಕ್ಕೆ ತಲುಪುವುದು ಸುಲಭ. ಅದಕ್ಕಾಗಿ ಅಮೆರಿಕ B-2 ಬಾಂಬರ್ಗಾಗಿ ಟರ್ಕಿ ಮೂಲಕ ಸೌದಿ ಅರೇಬಿಯಾಗೆ ಹೋಗಿ ಆಫ್ಘಾನಿಸ್ತಾನಕ್ಕೆ ಪ್ರವೇಶಿಸುವ ಪೂರ್ಣ ಸ್ಟ್ರಾಟಜಿ ಸಿದ್ಧಪಡಿಸಿತು. ಈ ಯೋಜನೆ ಯಶಸ್ವಿಯಾದರೆ ಚೀನಾದೊಂದಿಗೆ ನಡೆಯುತ್ತಿರುವ ವ್ಯಾಪಾರ ಒಪ್ಪಂದಗಳ ಮೇಲೆ ತೀವ್ರ ಪ್ರಭಾವ ಬೀಳುತ್ತಿತ್ತು. ಹೆಚ್ಚಿನ ನಷ್ಟ ಭಾರತಕ್ಕೆ. ಅಮೆರಿಕ ಈ ಯೋಜನೆಯ ಮೂಲಕ ಬಗ್ರಾಮ್ ಪ್ರದೇಶದಲ್ಲಿ 50% ಅಧಿಕಾರ ಪಡೆಯಬೇಕಿತ್ತು. ಅಮೆರಿಕಾಗೆ ನಂಬಿಕೆ, B-2 ಬಾಂಬರ್ ಮೂಲಕ ಪ್ರವೇಶಿಸುತ್ತಿದ್ದಂಗೆ ಬಗ್ರಾಮ್ ಸುಲಭವಾಗಿ ಕೈಗೆ ಬರುತ್ತದೆ ಅಂತ.
ಆದರೆ ಅದು ಮರೆತು ಹೋಯಿತು. ಈ ಬಾರಿ ಎದುರಿಗಿರುವುದು ಸಾಮಾನ್ಯ ದೇಶವಲ್ಲ, ಅದು ಭಾರತ. ಶತ್ರುವಿನ ಹತ್ತಿರ ಹೋಗುವ ಮೊದಲು ಅವನ ದೌರ್ಬಲ್ಯವನ್ನು ಗುರುತಿಸಿ ಹಿಡಿಯುವುದು ಅದೇ ಭಾರತ. ಇಲ್ಲಿ ಕೂಡ ಭಾರತ ಅದೇ ಮಾಡಿತು. ಅಮೆರಿಕ ಯೋಚಿಸಿತು, ಭಾರತಕ್ಕೆ ತನ್ನ ಯೋಜನೆ ಗೊತ್ತಿಲ್ಲ ಅಂತ. ಆದರೆ ಭಾರತ ಉದ್ದೇಶಪೂರ್ವಕವಾಗಿ ಅಂತಹ ಭ್ರಮೆ ಸೃಷ್ಟಿಸಿತು. ನಿಜಕ್ಕೂ ಭಾರತದ ಇಂಟೆಲಿಜೆನ್ಸ್ ಸಂಸ್ಥೆಗಳು ಅಮೆರಿಕದ ಒಟ್ಟಾರೆ ಸ್ಟ್ರಾಟಜಿಯನ್ನು ಮುಂಚಿತವಾಗಿ ಬಯಲು ಮಾಡಿವೆ. ಭಾರತಕ್ಕೆ ಅಮೆರಿಕ ತೆಗೆದುಕೊಂಡ ಎಲ್ಲ ಕ್ರಮಗಳ ಮುಂಚಿನ ಮಾಹಿತಿ ಗೊತ್ತಾಯಿತು. ಯಾಕಂದ್ರೆ ಭಾರತ ತನ್ನ ಭದ್ರತಾ ವ್ಯವಸ್ಥೆಯ ರಾಡಾರ್ ನೆಟ್ವರ್ಕ್, ಉಪಗ್ರಹ ವ್ಯವಸ್ಥೆಯನ್ನು ಆಫ್ಘಾನಿಸ್ತಾನದಿಂದ ಇರಾನ್, ರೆಡ್ ಸೀವರೆಗೆ ಮುಂಚಿತವಾಗಿ ಸಕ್ರಿಯಗೊಳಿಸಿತು. ಅಮೆರಿಕದ B-2 ಬಾಂಬರ್ ಪ್ರವೇಶದ ಬಗ್ಗೆ ತಿಳಿದ ತಕ್ಷಣ ಭಾರತ ಅಮೆರಿಕಾಗೆ ಎಚ್ಚರಿಕೆ ಸಂದೇಶ ಕಳುಹಿಸಿತು. ಭಾರತದ ರಾಡಾರ್ನೊಂದಿಗೆ B-2 ಬಾಂಬರ್ ಅನ್ನು ಟ್ರ್ಯಾಕ್ ಕೂಡ ಮಾಡಿತು. ಈ ಘಟನೆ ಪ್ರಪಂಚವನ್ನು ಆಶ್ಚರ್ಯಗೊಳಿಸಿತು. B-2 ಬಾಂಬರ್ ಅನ್ನು ಸೂಪರ್ ಸ್ಟೆಲ್ತ್ ಬಾಂಬರ್ ಅಂತ ಕರೀತಾರೆ. ಇದನ್ನು ಇಲ್ಲಿಯವರೆಗೆ ಯಾವ ರಾಡಾರ್ ಕೂಡ ಹಿಡಿಯಲಿಲ್ಲ. ಆದರೆ ಈಗ ಭಾರತ ಅದನ್ನು ಟ್ರ್ಯಾಕ್ ಮಾಡಿದ ತಕ್ಷಣ ಅಮೆರಿಕಾಗೆ ಅರ್ಥವಾಯಿತು, ಭಾರತದೊಂದಿಗೆ ಸ್ಪರ್ಧಿಸುವುದು ಅಪಾಯಕಾರಿ ಅಂತ. ಅಂತೂ ಅಮೆರಿಕ ಈಗ ಹೊಸ ಹೆಜ್ಜೆ ಇಡುತ್ತಿದೆ. ಡೊನಾಲ್ಡ್ ಟ್ರಂಪ್ ನಾಯಕತ್ವದಲ್ಲಿ ಅಮೆರಿಕ ತನ್ನ ಸೇನೆಯನ್ನು ಬೊಗ್ರಾಮ್ಗೆ ಮತ್ತೆ ಇಳಿಸುವ ತಯಾರಿ ಶುರು ಮಾಡಿದೆ. ಅಮೆರಿಕ ಈಗ ಭಾರತದೊಂದಿಗೆ ಚರ್ಚೆಯ ಹಂತಕ್ಕೆ ಬರಬೇಕು ಅಂತ ಬಯಸುತ್ತಿದೆ. ಇಲ್ಲಿಯವರೆಗೆ ಭಾರತವನ್ನು ಬೆದರಿಸುತ್ತಾ ಬಂದವರು ಈಗ ಭಾರತ ಬೊಗ್ರಾಮ್ನ 50% ಭಾಗವನ್ನು ಅಮೆರಿಕಾಗೆ ಕೊಡಿ ಅಂತ ಕೇಳುತ್ತಿದ್ದಾರೆ. ಯಾಕಂದ್ರೆ ಅಮೆರಿಕ ಇಲ್ಲಿ ಕೇವಲ ಸೇನಾ ಪ್ರಾಧಾನ್ಯತೆ ಹೆಚ್ಚಿಸುವುದು ಮಾತ್ರವಲ್ಲ, ಮಧ್ಯಪ್ರಾಚ್ಯದಿಂದ ಆಫ್ರಿಕಾ, ಪಶ್ಚಿಮ ಪ್ರದೇಶಗಳವರೆಗೆ ತನ್ನ ಪ್ರಭಾವವನ್ನು ವಿಸ್ತರಿಸಬೇಕು ಅಂತ ಪ್ರಯತ್ನಿಸುತ್ತಿದೆ. ಅಮೆರಿಕ ತನ್ನ ನಿಯಂತ್ರಣವನ್ನು ವಿಸ್ತರಿಸಬೇಕು ಅಂತಿದೆ. ಅಮೆರಿಕ ಮುಖ್ಯವಾಗಿ ಭಾರತ, ಚೀನಾವನ್ನೇ ಗುರಿಯಾಗಿಟ್ಟುಕೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಈ ಇಬ್ಬರನ್ನೂ ವಶಪಡಿಸಿಕೊಳ್ಳಬೇಕು ಅಂತ ಯಾವಾಗಲೂ ಆಸಕ್ತಿ. ಅದರಿಂದ ತನ್ನ ಸರ್ಕಾರ ಬಲವಾಗಿ ನಿಲ್ಲುತ್ತದೆ. ಭಾರತಕ್ಕೆ ಬೆಳೆಯುತ್ತಿರುವ ಶಕ್ತಿ ಬೊಗ್ರಾಮ್ ಏರ್ ಬೇಸ್ ಅನ್ನು ಅಮೆರಿಕಾಗೆ ಅಸಹಾಯಕವಾಗಿ ಮಾರ್ಪಡಿಸಿಬಿಟ್ಟಿದೆ. ಭಾರತ ಬೊಗ್ರಾಮ್ ಅನ್ನು ತನ್ನ ಶಾಶ್ವತ ಆಧಾರವಾಗಿ ಮಾಡಿಕೊಂಡ್ರೆ ಅದು ಅಮೆರಿಕಾಗೆ ದೊಡ್ಡ ನಷ್ಟ. ಯಾಕಂದ್ರೆ ಅಂತಾದರೆ ಭಾರತ ಮಧ್ಯಪ್ರಾಚ್ಯದಲ್ಲಿ ತನ್ನ ಸ್ಥಿತಿಯನ್ನು ಗಟ್ಟಿಗೊಳಿಸುತ್ತದೆ. ಚೀನಾ, ಪಾಕಿಸ್ತಾನ ರೀತಿಯ ಪ್ರತಿಸ್ಪರ್ಧಿಗಳ ಮೇಲೆ ಪೂರ್ಣ ಗಮನ ಹಾಕಿ ನಿಯಂತ್ರಣ ಸಾಧಿಸುತ್ತದೆ. ಅದಕ್ಕಾಗಿ ಅಮೆರಿಕ, ಚೀನಾ ಮೊದಲು ಎದುರೆದುರಾಗಿ ಸ್ಪರ್ಧಿಸುತ್ತಿದ್ದವು. ಈಗ ಭಾರತಕ್ಕೆ ವಿರೋಧವಾಗಿ ಒಟ್ಟಾಗಿ ಕಾಣುತ್ತಿವೆ. ಅಮೆರಿಕ, ಚೀನಾ ನಡುವೆ ಒಂದು ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಅಧಿಕೃತವಾಗಿ ಇದನ್ನು ವ್ಯಾಪಾರ ಒಪ್ಪಂದ ಅಥವಾ ತೆರಿಗೆಗಳ ಬಗ್ಗೆ ಚರ್ಚೆ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಕೆಲವು ಅಮೂಲ್ಯ ಖನಿಜಗಳ ವ್ಯಾಪಾರ. ಬೊಗ್ರಾಮ್ನಲ್ಲಿ ಭಾರತದ ಸ್ಥಿತಿ ಬಲಪಡುತ್ತಿರುವುದಕ್ಕೆ ಎರಡು ದೇಶಗಳು ಹೆದರುತ್ತಿರುವ ವಿಷಯದ ಮೇಲೆ ಮಾತಾಡಲು ಇಬ್ಬರೂ ಸೇರಿ ಭಾರತಕ್ಕೆ ವಿರೋಧವಾಗಿ ಯೋಜನೆ ಮಾಡುತ್ತಿದ್ದಾರೆ. ಆದರೂ ಭಾರತ ಸ್ಪಷ್ಟಪಡಿಸಿದೆ, ಬೊಗ್ರಾಮ್ನಲ್ಲಿ ತನ್ನ ಸೇನೆಯ ಎಚ್ಚರಿಕೆಯನ್ನು ಮುಂದುವರಿಸುತ್ತದೆ. ಮತ್ತೊಂದೆಡೆ ಅಮೆರಿಕ ತನ್ನ ಪ್ಯಾರಾ ಕಮಾಂಡೋಗಳನ್ನು ನಿಯೋಜಿಸುವ ಯೋಜನೆ ಮಾಡುತ್ತಿದೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಭಾರತಕ್ಕೆ ಕೇವಲ 18 ಗಂಟೆಗಳ ಸಮಯ ಕೊಟ್ಟಿದ್ದಾರೆ. ಇದು ಕೇವಲ ಎಚ್ಚರಿಕೆಯಲ್ಲ, ಬೊಗ್ರಾಮ್ ಏರ್ ಬೇಸ್ ಮೇಲೆ ಅಮೆರಿಕದ ವಿಮಾನಗಳು, ಸೈನಿಕರು ಇಳಿಯಲು ಅನುಮತಿ ಕೂಡ. ಯೋಚಿಸಿ, ಬೊಗ್ರಾಮ್ ಏರ್ ಬೇಸ್ ಅನ್ನು ಅಮೆರಿಕ ಒಂದು ಕಾಲದಲ್ಲಿ ಬಿಟ್ಟು ಹೋಗಿ ತನ್ನ ಸೇನೆ ಮತ್ತೆ ಬರುವುದಿಲ್ಲ ಅಂತ ಹೇಳಿತ್ತು. ಆದರೆ ಈಗ ಭಾರತದ ಬಲವಾದ ಮುಂದಡಿಯಿಂದ ಅದೇ ಅಮೆರಿಕ ಭಾರತದಿಂದ ಅನುಮತಿ ಕೇಳುತ್ತಿದೆ. ಇದರ ಮೂಲಕ ಸ್ಪಷ್ಟವಾಗುತ್ತದೆ ಭಾರತದ ಬೆಳೆಯುತ್ತಿರುವ ಪ್ರಾಮುಖ್ಯತೆ, ಸಾಮರ್ಥ್ಯ. ಅಮೆರಿಕವನ್ನು ಮಾತ್ರವಲ್ಲ ಒಪ್ಪಿಸುವುದು, ಸಮಾನ ಸವಾಲುಗಳನ್ನು ಎದುರಿಸುವ ಸ್ಥಿತಿ ಸೃಷ್ಟಿಸುತ್ತದೆ. ನಿಮ್ಗೆ ಏನೆನಿಸುತ್ತದೆ? ಅಮೆರಿಕ ಈಗ ತನ್ನ ಕ್ರಮಗಳಿಂದ ಹಿಂದೆ ಸರಿಯುತ್ತದೆಯಾ? ಬೊಗ್ರಾಮ್ನಲ್ಲಿ ತನ್ನ ಸ್ಥಿತಿಯನ್ನು ಬಲಪಡಿಸಲು ಮಾಡುತ್ತಿರುವ ಪ್ರಯತ್ನಗಳನ್ನು ಬಿಟ್ಟು ಬಿಡುತ್ತದೆಯಾ? ಭಾರತ ಏನು ಮಾಡಬೇಕು? ಅಮೆರಿಕದ ಡಿಮ್ಯಾಂಡ್ ಅನ್ನು ಒಪ್ಪಿ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಬೇಕೆ ಅಥವಾ ತಿರಸ್ಕರಿಸಬೇಕೆ? ಸ್ನೇಹಿತರೆ, ಈ ಅದ್ಭುತ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಯೋಚನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹಂಚಿಕೊಳ್ಳಿ. ಭಾರತಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಸುದ್ದಿಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡೋದನ್ನು ಮರೆಯಬೇಡಿ.